ನಮ್ಮ ಹೆಸರು ಶಿವಪುತ್ರ ಮಾಲಿಪಟ್ಟಿಲ್ ಅಂತೇಳಿ ಉದ್ನೂರು ಗ್ರಾಮದ ರೈತರು. ಗುಲ್ಬರ್ಗದಲ್ಲ ರೈತರಿಗೆ ಮಳೆ ಆಗ್ಲಿಕ್ಕತ್ತದ, ಆದರೆ ಸರಿಯಾಗಿ ಸಮಯಕ್ಕೆ ಗೊಬ್ಬರ ಸಿಗ್ತಾ ಇಲ್ಲ. ಗೊಬ್ಬರ ಕೇಳಕ್ಕೆ ಬಂದಿದ್ರೆ ಅವರು ಒಂದು ಬೇರೆ ಹೇಳಿಗತ್ತಾರೆ ಅಂಗಡಿ ಮಾಲೀಕರು. ಮತ್ತು ಈಗ ಏನದ ಎಲ್ಲ ರಾಜಕಾರಣಿಗಳು ಏನದಲ್ಲ ತಮ್ಮ ಸ್ವಾರ್ಥಿಗೋಸ್ಕರ ಏನದಲ್ಲ ಬೆಂಗಳೂರಾಗ ಹೋಗಿ ಕುಂತ್ಬಿಟ್ರ, ನನಗೆ ಮಿನಿಸ್ಟರ್ ಸೀಟ್ ಕೊಡು, ನಿನಗೆ ಮಿನಿಸ್ಟರ್ ಸೀಟ್ ಕೊಡು ಅಂತೇಳಿ ಅಲ್ಲಿ ಹೋಗಿ ಕುಂತ್ಕೊಂಡ್ಬಾರ. ಆದರೆ ಇಲ್ಲಿ ರೈತರುಗಳು ಕೇಳೋರು ಯಾರಿಲ್ಲ. ದಯಮಾಡಿ ಎಲ್ಲ ರಾಜಕಾರಣಿಗಳು ಇವತ್ತಿನ ದಿವಸ ಬಂದು ಎಲ್ಲ ರೈತರಿಗೆ ಒಂದು ಪರಿಹಾರ ಹುಡುಕೊಡ್ಬೇಕು. ಅವರಿಗೆ ಟೈಮಿಂಗ್ ಪ್ರಕಾರ ರಸಗೊಬ್ಬರ ಸಿಗೋಂಗೆ ಮಾಡಬೇಕು. ದಯಮಾಡಿ ಯಾರೇ ಇರಲಿ, ನಮ್ಮ ದಕ್ಷಿಣ ಮತ ಕ್ಷೇತ್ರದಾಗಲಿ, ಉತ್ತರ ಕ್ಷೇತ್ರ ಆಗಲಿ, ಗ್ರಾಮೀಣ ಕ್ಷೇತ್ರದಾಗಲಿ, ದಯಮಾಡಿ ಎಲ್ಲ ಎಮ್ ಎಲ್ ಎಗಳು ಬಂದು ಇದಕ್ಕೊಂದು ಪರಿಹಾರ ಹುಡುಕಾಡಿ ಒಂದು ರೈತರಿಗೆ ಒಂದು ಒಳ್ಳೆಯ ಒಂದು ದಾರಿಯನ್ನು ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ಸರ್. ಟೈಮಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಈಗ ದುಕಾನ್ದಾಗ ಬಂದಿದ್ರೆ 1 ಚೀಲ ಒಯ್ಯಿ 2 ಚೀಲ ಒಯ್ಯಿ ಅಂತ ಹೇಳಿಗೆತ್ತಾರೆ. ಈಗ ಅದಕ್ಕೆ ಏನು ಮಾಡೋಣ ನಾವು? 1 ಚೀಲ 2 ಚೀಲ ತೊಗೊಂಡು ಏನು ಮಾಡೋಣ? ಈಗ 4-5 ಚೀಲ ಬೇಕಾಗಿರ್ತಾವ. 2-3 ಚೀಲ ಬೇಕು. ಹಾಂ 2-3 ಚೀಲ 1 ಚೀಲ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಂ ಈಗ ಒಬ್ಬರು ರೈತರು ಎಕರೆ 2 ಎಕರೆದವ್ರ, ಒಬ್ಬರು 10 ಎಕರೆ, ಒಬ್ಬರು 40-50 ಎಕರೆದವ್ರ. ಅವ್ರಿಗೆ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ. ಹೆಂಗೆ ಮಾಡ್ಬೇಕ್ರಿ ರೈತರು? ಇವತ್ತಿನ ದಿವಸ ಮಳೆ ಆಗ್ಲಿಕ್ಕತ್ತದ, ಗೊಬ್ಬರ ಸಿಗ್ತಾ ಇಲ್ಲ. ಗೊಬ್ಬರ ಸಿಕ್ಕರೆ ಮಳೆ ಬರ್ತಾ ಇಲ್ಲ. ಏನು ಮಾಡ್ಬೇಕ್ರಿ ಇದಕ್ಕೆ? ದಯಮಾಡಿ ನಮ್ಮ ಎಲ್ಲ ರಾಜಕಾರಣಿಗಳು ಇದಕ್ಕೊಂದು ದಾರಿ ಹುಡುಕಾಡಿ ಒಂದು ರೈತರಿಗೆ ಒಂದು ಮಾರ್ಗದರ್ಶಕ ತೋರಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಪ್ಪ. ತಂದೆ ಬಸವರಾಜ್ ಸಿದ್ಮಲ್ಗಳು ಮುಖಾಂ ತೊಂಡಕಲ್ಲಿದ್ದು, ನನ್ನ ಜಮೀನು 25 ಎಕರೆ ನೀರಾವರಿ ಇದ್ದು, ನಾನು ನೀರಾವರಿ ಸಲುವಾಗಿ ಚಂದ್ರಿಕಾ ಮಾಲೀಕರ ಹತ್ರ ಬಂದಾಗ ನಮಗೆ DAP ಒಂದು 30 ಚೀಲ ಬೇಕಂದ್ರೆ 2 ಚೀಲ ಕೊಡ್ತೀವಿ ಅಂತಾರೆ. ಇದಕ್ಕೆ ನಾವು ದೊಡ್ಡ ರೈತರು ಏನು ಮಾಡಬೇಕು? ಈ ಸರ್ಕಾರ ಹಿಂಗೆ ಯಾಕೆ ಮಾಡ್ಲಿಕ್ಕತ್ತದ? ಮೊದಲಿನ ಸರ್ಕಾರ ಚಲೋ ಐತಿ, ಈ ಸರ್ಕಾರ ಥರ್ಡ್ ಕ್ಲಾಸ್ ಅದ ಅಂತ ಹೇಳತ್ತೀವಿ ನಾವು. ನಮ್ಮೂರು ಜವರ್ಗಿ ತಾಲೂಕು ಕೋಳ್ಕೂರು. ನಮ್ಮ ಹೆಸರು ಮಹಾಂತೇಶ್ ಅಂತೇಳಿ. ನಾವು ಇವತ್ತಿನ ದಿನ ಚಂದ್ರಿಕಾ ಆಗ್ರೋ ಗುಲ್ಬರ್ಗಾದಲ್ಲಿ ಬಂದು ರಸಗೊಬ್ಬರ ಕೇಳ್ತಾ ಇದ್ದರೆ ಒಂದು ಎಕರೆಗೆ 1 ಚೀಲ ಅಥವಾ 2 ಚೀಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಏನೋ ಸಣ್ಣ ರೈತರಿಗೆ 1 ಚೀಲ 2 ಚೀಲ ಸರಿ ಹೋಯ್ತು. ದೊಡ್ಡ ರೈತರು ಏನು ಮಾಡಬೇಕು? ಅವರಿಗೆ 10 ಎಕರೆ 20 ಎಕರೆ ಜಮೀನು ಇದ್ದವ್ರು ಎಲ್ಲಿ ಹೋಗಿ ಗೊಬ್ಬರ ಕೇಳಬೇಕು? ಎಲ್ಲಿ ಸಿಗ್ತಾ ಇಲ್ಲ. ನಾವು ಗೌರ್ಮೆಂಟ್ ಆಗ್ರೋ ಹೋಗಿ ಕೇಳಿದ್ರೆ 1 ಪಾಣಿಗೆ 2 ಚೀಲ ಅಲ್ಲತ್ತಾರ. ಮುಂದೆ ಯಾವ ಆಗ್ರೋಕ್ಕೆ ಹೋಗಮ್ಮ? ನಾವು ಗೌರ್ಮೆಂಟ್ಗೆ ಹೋಗಮ್ಮ, ಏನು ಪ್ರೈವೇಟ್ಗೆ ಹೋಗಮ್ಮ, ಏನು ಎಲ್ಲಿ ಬಿದ್ದು ಸಾಯಮ್ಮ? ಒಟ್ಟು ಒಂದು ಚೀಲಕ್ಕೆ ಗೊಬ್ಬರ ತೊಗೊಂಡು ನಾವು ಮಾಡಮೇನ್ರಿ ಸರ್? 20 ಎಕರೆ ಹೊಲ ಅದ ನಮ್ದು. ಈಗ ಗೊಬ್ಬರನೇ ಸಿಗ್ತಾ ಇಲ್ಲ. ದಯವಿಟ್ಟು ಇದಕ್ಕೇನಾದರೂ ದಾರಿ ಹುಡುಕಿ ಕೊಡಬೇಕೆಂದು ತಮ್ಮಲ್ಲಿ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಒಂದು ಪ್ಯಾಕೆಟ್ ತೊಗೊಂಡ್ರೆ ಅದಕ್ಕೆ ಲಿಂಕ್ ಕೊಡ್ಬೇಕಂತ ಸರ್. ಅದಕ್ಕೆ ಎಷ್ಟು? 1350 ರೂಪಾಯಿ ಅಂತ. ನಮ್ಮ ರಸಗೊಬ್ಬರನೇ 1350 ರೂಪಾಯಿ ಸಿಗೋ ಕಾಲಕ್ಕೆ ಲಿಂಕಿಗೆ 1350 ರೂಪಾಯಿ ಕೊಟ್ಟು ಮುಂದೆ ರೈತರ ಗತಿ ಏನು? ಸಣ್ಣ ರೈತರು ಅದಾರ, ಅವ್ರಿಗೆ 1 ಎಕರೆ 2 ಎಕರೆ ತೊಗೊಂಡು ಬೇಕೇದೇ 2 ಚೀಲ. ಆ 2 ಚೀಲಕ್ಕೆ 1350 ಅಂದ್ರೆ ಎಷ್ಟಾಯ್ತು ಸರ? 4000 ಲೆಕ್ಕ ಆಗ್ತದ. ರೈತರಿಗೆ ವಜ್ ಹೋಗ್ತದ. ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ರೈತರಿಗೆ ಏನಾದ್ರು ಅನುಕೂಲ ಮಾಡಿ ಕೊಡ್ರಿ ಸರ್. ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ರೈತರ ಕಡೆಯಿಂದ. ನಮಸ್ಕಾರ ಸರ್. ಇವತ್ತು ರೈತರು ಕೇಳತ್ತಾರೆ 1350 ಚೀಲ. ಅದು ಮುಂದೆ ಅವರು 3 ಎಕರೆ 4 ಎಕರೆ ಹೊಲದವ್ರು 1 ಚೀಲ ಕೊಟ್ಟರೆ ಅವರಿಗೆ ಮುಂದೆ ಉದಾಹರಣೆ ಹೆಂಗೆ ಸರ್? ಈಗಾಗಲೇ ಸರ್ಕಾರ ಗೈಡ್ಲೈನ್ ಕೊಟ್ಟದ. ಕೇಂದ್ರ ಸರ್ಕಾರದವರು ಕೃಷಿ ಇಲಾಖೆ ಮಂತ್ರಿಗಳು, ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಈ ಕೆಮಿಕಲ್ ಗೊಬ್ಬರ ಫರ್ಟಿಲೈಸರ್ ಕಡಿಮೆ ಯೂಸ್ ಮಾಡಿರಿ. ಈಗ ವಿದ್ಯುತ್ ವಾತಾವರಣ ಅದ, ಅದಕ್ಕೆಲ್ಲರೂ ರೈತ ಬಾಂಧವರು ಸಹಕರಿಸಬೇಕು. ಇವತ್ತು 10 ಚೀಲ ಹಾಕ್ತಿರಂದ್ರೆ 2 ಚೀಲ ಹಾಕ್ರಿ, 4 ಚೀಲ ಹಾಕ್ತಿರಂದ್ರೆ 1 ಚೀಲ ಹಾಕ್ರಿ. ಅದರ ಪರ್ಯಾಯವಾಗಿ ಒಂದು ಕಾಂಪ್ಲೆಕ್ಸ್ ಗೊಬ್ಬರಗಳಾದಂಥ 12, 32, 16 ಹಾಕ್ರಿ, 10, 26, 26 ಹಾಕ್ರಿ, 24, 24 ಹಾಕ್ರಿ. ಕಾಂಪ್ಲೆಕ್ಸ್ ಗೊಬ್ಬರಗಳು ಹಾಕ್ರಿ. ಕಾಂಪ್ಲೆಕ್ಸ್ ಗೊಬ್ಬರದಿಂದ ಬೆಳೆ ಚಲೋ ಬರ್ತದೆ, ಕಾಳುಗಳು ದಪ್ಪ ಆಗ್ತವ. ಪರ್ಯಾಯವಾಗಿ ಬೇರೆ ಗೊಬ್ಬರಗಳನ್ನು ಉಪಯೋಗಿಸ್ರಿ. ಯೂರಿಯಾ ಗೊಬ್ಬರ ಒಟ್ಟೆ ಉಪಯೋಗಿಸ್ಬೇಡ್ರಿ. ಅದ್ರ ಬದಲಿ ನ್ಯಾನೋ ಯೂರಿಯಾ ಬೆಳೆ ಒಂದು ತಿಂಗಳ 15 ದಿನ ಆದ ಬಳಿಕ ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಿರಿ. ಅದರಿಂದ ಬೆಳೆ ಚಲೋ ಆಗ್ತದೆ. ಭೂಮಿ ಅಂದ್ರೆ ನಮ್ಮ ತಾಯಿ ಇದ್ದಪ್ಲೆ, ತಾಯಿಗೆ ಒಯ್ದು ವಿಷ ಹಾಕಬೇಡ್ರಿ. ತಾಯಿಗೆ ನಾವು ಬದುಕಿಸ್ರಿ. ಇನ್ನು ನಮ್ಮ ಮುಂಬರುವ ಪೀಳಿಗೆಗೆ ಮುಂದಿನ ಪೀಳಿಗೆ ಸಲಕ್ಕೆ ನಾವು ಭೂಮಿ ಕಾಪಾಡ್ಕೊಂಬೋಣ. ಅದು ಪೂರಾ ವಿಷಮುಕ್ತ ಆಗತ್ತೆ. ಇದು ಒಂದು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಅದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ, ಕೃಷಿ ಇಲಾಖೆ ಎಲ್ಲರೂ ಒಂದು ಯುದ್ಧದ ವಾತಾವರಣದಾಗ, ಇಂಥ ವಾತಾವರಣದಾಗ ಎಲ್ಲರೂ ನಾವು ರೈತ ಬಾಂಧವರು ಸರ್ಕಾರ ಜೊತೆ
ಕೃಷಿ ಇಲಾಖೆ ಜೊತೆ ನಮ್ಮ ಮಾರಾಟಗಳ ಜೊತೆ ಸಹಕರಿಸಬೇಕು. ನಾವು 4 ಚೀಲ ಗೊಬ್ಬರ ಕೇಳಿದ್ರೆ 1 ಚೀಲ DAP ಕೊಡ್ತೀವಿ, 10 ಚೀಲ ಕೇಳಿದ್ರೆ 2 ಚೀಲ DAP ಕೊಡ್ತೀವಿ. ಯಾವುದೇ ನಾವು ಸರ್ಕಾರದ ಏನು ಕಾನೂನು ಅದ ಆ ಕಾನೂನು ಚೌಕಟ್ಟಿನಾಗ ಮಾರಾಟ ಮಾಡ್ತಾ ಇದ್ದೀವಿ. ಕೆ ಕಿಸಾನ್ ಮುಖಾಂತರ ಇವರೇ ಬೇಕಾಗಿತ್ತಂದ್ರೆ ಕೆ ಕಿಸಾನ್ ನಿಮ್ಮ FID ನಂಬರ್ ತೊಗೊಂಬರ್ರಿ. ಕೆ ಕಿಸಾನ್ ಮುಖಾಂತರ ರೈತರು ಕೇಳೋಲ್ಲ ಸರ್, ರೈತರಿಗೆ ಕೇಳ್ತಾರೆ. ಈಗ ಯುದ್ಧದ ವಾತಾವರಣದ ಪೆಟ್ರೋಲ ಡೀಸೆಲ್ ಪ್ಲೇ ಇದು ಬೆಲೆ ಹೆಚ್ಚಿಗೆ ಮಾಡೋಕ್ಕೆ ಬರೋಂಗಿಲ್ಲ, ನಾವು ರೇಟ್ ಹೆಚ್ಚಿಗೆ ಮಾಡಿ ಮಾರೋಕ್ಕೆ ಬರೋಂಗಿಲ್ಲ. ಎಲ್ಲಿ ಇರ್ತದೆ ಸರ್? ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ಲಿ ನಾವು ಬರಲ್ಲ. ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಅವರೆಲ್ಲ ಒತ್ತಡ ಹಾಕಬೇಕು ಕೃಷಿ ಇಲಾಖೆ ಮೇಲೆ. ನಾವು ಒತ್ತಡ ಹಾಕ್ಲಿ ಬರ್ ಸರ್, ನಾವು ವ್ಯಾಪಾರಸ್ಥರು ಸರ್, ನಾವು ರೈತರ ಮಕ್ಕಳೇ. ನಮ್ಮ ರೈತರ ಕಷ್ಟ ಏನದ ಗುರ್ತದ. ಈಗಾಗಲೇ ರೈತರು ಭಾಳ ಕಳೆದ 2 ವರ್ಷದಿಂದ ಅತಿವೃಷ್ಟಿ ಅನಾವೃಷ್ಟಿಯಿಂದ ಭಾಳ ಲಾಸ್ ಆಗ್ಯಾರ. ಆಮೇಲೆ ಇಲ್ಲಿ APMCನ ಎರಡನೇ ಹೋದ್ರೆ ತೊಗರಿ ಬೆಲೆ ಇಲ್ಲ. ರೈತರ ಕಷ್ಟ ನನಗೆ ಭಾಳ ಅರ್ಥ ಆಗ್ತದೆ. ನಾನು ರೈತ ಕುಟುಂಬದಿಂದ ಬಂದವಿದ್ದೀನಿ. ಅದಕ್ಕೆ ಎಲ್ಲ ರೈತರು ಇಂಥ ಯುದ್ಧದ ವಾತಾವರಣದಾಗ ಇದು 1 ತಿಂಗಳು ನೀವು ಸಹಕರಿಸ್ರಿ. ಮುಂಬರುವ ದಿನಗಳದ ಒಳ್ಳೆಯ ದಿನಗಳು ಬರ್ತಾವೆ. ನಮಗೆಲ್ಲ ಗೊಬ್ಬರ ಕೊಡ್ತೀವಿ. ಮೇಲೆ ಗೊಬ್ಬರ ಆಗಿ ನೀವು 1 ತಿಂಗಳು ಬೆಳೆ ಆದ ಬಳಿಕ ನೀವು ಕೊಡ್ಬೋದು. ಯಾವುದೂ ಆತಂಕ ಪಡ್ತಕ್ಕಂಥ ವಿಷಯ ಇಲ್ಲ. ಎಲ್ಲ ಗೊಬ್ಬರ ಎಲ್ಲ ಅಂಗಡಿಗಳು ಲಭ್ಯವಿರ್ತದೆ. ತಾವು ಯಾರು ಆತಂಕ ಪಡಬೇಡ್ರಿ. ಒಂದೇ ಅಂಗಡಿ ನೀವು ಒಂದೇ ಅಂಗಡಿ ನೀವು ಫೋರ್ಸ್ ಮಾಡಬೇಡ್ರಿ. ಎಲ್ಲ ಅಂಗಡಿದಾಗದ, ನಿಮ್ಮಲ್ಲಿ ಸೊಸೈಟಿದಾಗದ, ಎಲ್ಲ ತಾಲೂಕದ ರಸಗೊಬ್ಬರದ, ಯಾವುದೇ ರಸಗೊಬ್ಬರದ ಕೊರತೆ ಇಲ್ಲ. ನೀವೆಲ್ಲ ಸಹಕರಿಸಬೇಕು ಸರ್. ಅಂದಾಜು ಸುಮಾರಾಗಿ ನಮ್ಮಲ್ಲಿ ಒಂದು 1500-2000 ಜನ ಬರ್ತಾರೆ ರೀ. ಎಲ್ಲ ಮೇಜರ್ ಬರೋದು ನಮ್ಮಲ್ಲಿ ಚಿತ್ತಾಪುರ, ಶೆಡಮ, ಚುಂಚೋಳಿ ತಾಲೂಕದವ್ರು ಬರ್ತಾರೆ ಸರ್. ಈ ಪೂರ್ವ ದಿಕ್ಕದವ್ರು ಎಲ್ಲ ದೊಡ್ಡ ರೈತರು ಸರ್. ಎಲ್ಲ ಲ್ಯಾಂಡ್ 50 ಎಕರೆ 100 ಎಕರೆ ಎಲ್ಲ ದೊಡ್ಡ ರೈತರು ಬರ್ತಾರೆ ಸರ್. ನಮ್ಮ ಅಂಗಡಿ ಹೆಸರು ಚಂದ್ರಿಕಾ ಆಗ್ರೋ ಸಿಂಡಿಕೇಟ್ ಅಂತೇಳಿ. ನಾನು ಬಸವರಾಜ್ ಮಂಗಲಿಗಿ ಒಂದು ಕೃಷಿ ಪರಿಕರ ಮಾರಾಟಗಾರ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಾನು ಈ ಮೀಡಿಯಾ ಮುಖಾಂತರ ಒಂದು ಕೃಷಿ ಇಲಾಖೆಗೆ ಹಾಗೂ ಜಿಲ್ಲಾಡಳಿತಕ್ಕೆ ಒಂದು ಆಶ್ವಾಸನೆ ಕೊಡ್ತೀನಿ. ನಾವು ಯಾವುದೇ ಕಾನೂನು ಮೀರಿ ಕಾನೂನು ಚೌಕಟ್ಟು ಬಿಟ್ಟು ಯಾವುದೇ ಗೊಬ್ಬರವನ್ನು ನಾವು ಮಾರಾಟ ಮಾಡೋಂಗಿಲ್ಲ. ರೈತರಿಗೆಲ್ಲ ನಾವು ರೈತರ ಕುಟುಂಬ ಬಂದಿದ್ದೇವೆ. ರೈತರ ಕಷ್ಟ ನಮ್ಗೆ ಅರ್ಥ ಆಗ್ತದೆ. ಯಾವುದೇ MRPಕ್ಕಿಂತ ಹೆಚ್ಚಿಗೆ ರೈತರಿಗೆ ಶಾರ್ಟೇಜ್ ಅದ ಅಂತೇಳಿ ಅವ್ರದ್ದು ನಾವು ಸುಲಿಗೆ ಮಾಡೋಂಗಿಲ್ಲ. ಏನದ ಕಾನೂನು ಚೌಕಟ್ಟನ್ನ ನಾವು ಮಾರಾಟ ಮಾಡ್ತೀವಿ. ರೈತರು ನಾವು ಮನವೊಲಿಸಿ ಒಂದು ನ್ಯಾನೋ DAP, ನ್ಯಾನೋ ಯೂರಿಯಾ ಅದ್ರ ಬಗ್ಗೆ ಒಂದು ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರು ಹೇಳ್ಯಾರ. ಅವ್ರು ನ್ಯಾನೋ DAP, ನ್ಯಾನೋ ಯೂರಿಯಾ ಯೂಸ್ ಮಾಡಿರಿ. ನಾವು ಯಾವ್ರಿಗೆ ರೈತರಿಗೆ ನಾವು ಬಲವಂತವಾಗಿ ಯಾವುದೇ ರಸಗೊಬ್ಬರ ಆಗಲಿ, ಒಂದು ಲಘು ಪೋಷಕಾಂಶಗಳಾಗಲಿ, ನ್ಯಾನೋ ಯೂರಿಯಾ, ನ್ಯಾನೋ DAP ನಾವು ಬಲವಂತವಾಗಿ ಕೊಡಲ್ಲ ಅಂತೇಳಿ ಈ ಮೂಲಕ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಒಂದು ಆಶ್ವಾಸನೆ ಕೊಡ್ತೀನಿ ಜಿಲ್ಲಾಡಳಿತಕ್ಕೆ.